ಎಲ್ರಿಗೂ ನಮಸ್ಕಾರ. ಸೊ ನಾವು ಇವತ್ತೊಂದು ಗುಲಾಬಿ ತೋಟಕ್ಕೆ ನೋಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಇವರು ನಮ್ಮ ರೈತರ ಸರ್, ನಿಮ್ಮ ಹೆಸರು? ರಾಜೇಶ್ ಅಂತೇಳಿ. ಸೊ ಅವ್ರ ಪರಿಚಯ ಮಾಡ್ಕೊಂಡು ಈ ಗುಲಾಬಿ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾರೆ. ನೀವು ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಇನ್ನು ಬೇರೆ ರೈತರಿಗೂ ಕೂಡ ವಿಚಾರ ತಿಳಿ. ಸರ್ ಹೇಳಿ, ಗುಲಾಬಿ ಯಾವಾಗ ಹಾಕಿದ್ರಿ? ಸರ್ ಲಾಸ್ಟ್ 2023 ಆಗಸ್ಟ್ 23ನೇ ತಾರೀಕು. ಒಂದೂವರೆ ವರ್ಷ ಆಯಿತು. ಲಾಸ್ಟ್ ಜೂನಲ್ಲಿ ಗಿಡ ಪ್ರೂನಿಂಗ್ ಮಾಡಿದ್ದೀನಿ. ಒಂದ್ಸಲ ಪ್ರೂನಿಂಗ್ ಆಗಿದೆ ಒಂದು ಟೈಮ್ ಗಿಡ. ಫಸ್ಟ್ ಸಸಿ ಎಲ್ಲಿಂದ ತಂದಿದ್ವಿ? ಬೆಂಗಳೂರಿಂದ ತಂದಿದ್ರು. ಎಷ್ಟು ಸಸಿ? ಸರ್ ಆ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ತಂದಾಗ ನಂದು 28-29 ರೂಪಾಯಿ ಇತ್ತು ಒಂದು ಸಸಿಗೆ. ಎಷ್ಟು ಸಸಿ ಇದೆ ಸರ್? ಸರ್ ಇದು 950 ಗಿಡ ಇತ್ತು. ಈಗ ಒಂದು 900 ಗಿಡ ಇದೆ. ಒಂದು 50 ಗಿಡ ಹೋಗಿದೆ. ಈಗ ಎಷ್ಟು ಎಕರೆ ಲೆಕ್ಕಕ್ಕೆ ಬಂದ್ರೆ ಒಂದು ಮುಕ್ಕಾಲು ಎಕರೆ ಇದೆ. ಮುಕ್ಕಾಲು ಎಕರೆ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ನಾನು ದಾಯ ಮಾಡಿರೋದು ಕೂಡ 4/9, ಅಂದ್ರೆ 8/9 ಅಡಿಕೆ ಗಿಡ ನೆಕ್ಸ್ಟ್ ಕುಂದ್ರಂಗೆ ಫ್ಯೂಚರ್ ಅಲ್ಲಿ. ನೆಕ್ಸ್ಟ್ ಇದನ್ನ ತೆಗೆದ್ರೆ ಇದೇ ಗುಣಿಗೆ ಮತ್ತೆ ಅಡಿಕೆ ಗಿಡ ಹಾಕಂಗೆ ಫ್ಯೂಚರ್ ಅಲ್ಲಿ. ಹಂಗಾಗಿ 8/9 4/9 ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ಹೂವು ಬಂತು? ಸರ್ ಸ್ಟಾರ್ಟಿಂಗ್ ನಾನು ಮಾಡಿದ ತಪ್ಪಿದೆ, ಯಾಕಂದ್ರೆ ನಾಲೆಡ್ಜ್ ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹಾಗಾಗಿ ನಾನು ಮಾಮೂಲಿ ಗಿಡ ಮಗ್ ಬರ್ತಿತ್ತು, ಕೀಳ್ತಾ ಇದ್ದೆ, ಅಷ್ಟೇ ಮಾಡ್ತಾ ಇದ್ದೆ. ಹತ್ತಿರ 3 ತಿಂಗಳಿಗೆ ಬರೋದು 6 ತಿಂಗಳಿಗೆ ಬಂತು ನನಗೆ ಹೂವು. ಮತ್ತೆ ನೀವು ಸುಮ್ಮನೆ ಕೀಳ್ತಾ ಇದ್ದೆ, ಗಿಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದೆ ಅಷ್ಟೇ. ಗಿಡ ಡೆವಲಪ್ ಮಾಡಿದ್ದೀನಿ ನಾನು. ಸ್ಟಾರ್ಟಿಂಗ್ ಕಡೆ ಎಷ್ಟು ಸಿಗ್ತಾ ಇತ್ತು, ಇವಾಗ ಎಷ್ಟು ಸಿಗ್ತಾ ಇತ್ತು ಸ್ಟಾರ್ಟಿಂಗ್ ಇಂದ? ಸರ್ ಸ್ಟಾರ್ಟಿಂಗ್ ಅಂದ್ರೆ ಪ್ರೂನಿಂಗ್ ಹಾಕಿಂತ ಮುಂಚೆ ನಾನು ಪ್ರೂನಿಂಗ್ ಹಾಕಿ ಮುಂಚೆ ಸ್ಟಾರ್ಟಿಂಗ್ ಪರ್ ಡೇ 4-5 kg ಸಿಗ್ತಿತ್ತು ಅಷ್ಟೇ. ಸರ್ ಇವಾಗ ಈಗ ನಿಯರ್ಲಿ 35 kg ತನಕ ಒಯ್ದಿದ್ದೀನಿ ಡೈಲಿ. ಅವರೇಜ್ ಏನಿಲ್ಲ ಅಂದ್ರೂ ಕೂಡ ಪರ್ ಮಂತಲ್ಲಿ ಒಂದು ಈಗ ಪ್ರೆಸೆಂಟ್ ಸಿಗ್ತಾ ಇರೋದು 20-25 kg ಸಿಗ್ತಾ ಇದೆ. ಹೈಯೆಸ್ಟ್ ಹೋಗಿರೋದು 35 kg ನಂದು. ಸರ್ ಈಗ ಔಷಧಿ ಎಲ್ಲ ಯಾವ ತರ, ಎಷ್ಟು ದಿವಸಕ್ಕೊಂದ್ಸಲಿ ಸ್ಪ್ರೇ ಮಾಡ್ತೀರಿ? ಸರ್ ರೋಗ ನೋಡ್ಕೊಂಡ್ಬಿಟ್ಟು ನನ್ನ ಡಿಸೀಸಸ್ಗಳನ್ನು ನೋಡ್ಕೊಂಡ್ಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಸ್ಪ್ರೇ ಕೊಡೋದು. ಸುಮ್ಮನೆ ಒಟ್ಟು ಹಂಗೆ ಸುಮ್ಮನೆ ಏನು ಕೊಡಲ್ಲ ನಾನು. ಅದು ಬೇಕು ಅಂತ ಅನ್ಸಿದ್ರೆ ಮಾತ್ರ ಅಷ್ಟೇ ಕೊಡೋದು. ಗೊಬ್ಬರ ಎಲ್ಲ ಯಾವ ತರ ಕೊಡೋದು? ಸರ್ ನಾನು 2 ಥರದ ಗೊಬ್ಬರ ಕೊಡ್ತೀನಿ. ವಾಟರ್ ಸಾಲ್ಯುಬಲ್ ಕೊಡ್ತೀನಿ, ಗಟ್ಟಿ ಗೊಬ್ಬರನೂ ಕೊಡ್ತೀನಿ ನಾನು. ಕಾಂಪ್ಲೆಕ್ಸ್ ವಾಟರ್ ಸಾಲ್ಯುಬಲ್ ಎರಡು ಕೊಡ್ತೀರಾ? ವಾಟರ್ ಸಾಲ್ಯುಬಲ್ ಎಷ್ಟು ದಿವಸಕ್ಕೊಂದ್ಸರಿ ಕೊಡೋದು? ಸರ್ 10 days ಒನ್ ಟೈಮ್ ಮಾಡಿ. ಸಮ್ಮರಲ್ಲಿ ಮಾತ್ರ ವಾಟರ್ ಸಾಲ್ಯುಬಲ್ ಯೂಸ್ ಮಾಡೋದು ನಾನು. ಇದು ಕಾಂಪ್ಲೆಕ್ಸ್ ಅವರ ಇನ್ನು ಬಾಕಿ ದಿನ ಮಾಮೂಲಿ ಮಳೆಗಾಲ ಇದ್ರಲ್ಲಿ ಮಾತ್ರ ಇದನ್ನ ಕೊಡ್ತೀವಿ. ಬೇಸಿಗೆಯಲ್ಲಿ ಮಾತ್ರ ವಾಟರ್ ಸಾಲ್ಯುಬಲ್. ಮಳೆಗಾಲದಲ್ಲಿ ಅವಾಗೆಲ್ಲ ಗಟ್ಟಿ ಗೊಬ್ಬರನೇ ಕೊಡ್ತೀರಿ. ಹೌದು. ಈಗ ನಿಮ್ಮ ರೇಟ್ ಎಲ್ಲ ಈ ಹೂವಿನ ಹಾಕಿರೋದ್ರಿಂದ ನಿಮಗೆ ಅನುಕೂಲ ಅನಿಸ್ತಾ ಇತ್ತಾ? ಚೆನ್ನಾಗಿ ಪ್ರಾಫಿಟ್ ಯಾವ ತರ? ಬೇರೆ ಅದಕ್ಕೆ ತರಕಾರಿ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಏನ್ ಅನಿಸ್ತಾ ಇತ್ತು ನಿಮಗೆ ಹೂವಿನ? ಸರ್ ತರಕಾರಿಗೂ ಇದಕ್ಕೂ ಇದರಲ್ಲಿ 2 ನಮೂನಿ ಹೂ ಇದಾವೆ. ಮಿರಾಬಲ್ ಅಂತ ಅಂದ್ಬಿಟ್ಟು ಚಿಕ್ಕದ್ ಬರುತ್ತೆ, ಬಟನ್ ರೋಸ್ ಅಂತೀವಲ್ಲ ಅದು. ಇದು ಬಂದ್ಬಿಟ್ಟು ಮುಳ್ಳು ಹೈಬ್ರಿಡ್ ಅಂತ ಕರೀತಾರೆ. ಆಕ್ಚುಲಿ ಹೆಸರು ಇರೋದೇ ಮುಳ್ಳು ಹೈಬ್ರಿಡ್ ಅಂತ ಕರೆಯೋದು. ಇದನ್ನ ಒಂದೊಂದ್ ಕಡೆ ಒಂದೊಂದ್ ಹೆಸರು ಕರೀತಾರೆ. ನಮ್ಮ ಕಡೆ ಎಲ್ಲ ಕರೆಯೋದ್ಬಿಟ್ಟು ಮುಳ್ಳು ಹೈಬ್ರಿಡ್ ಅಂತ ಕರೀತಾರೆ. ಇದಕ್ಕೂ ಅದಕ್ಕೂ ತರಕಾರಿಗೂ ಸಣ್ಣ ಹೂವಿಗೆಲ್ಲ ಹೋಲಿಕೆ ಮಾಡ್ತಾರೆ. ಇದೇ ಬೆಸ್ಟ್ ಸರ್ ನನ್ನ ಪ್ರಕಾರ. ಬೇರೆಯವ್ರ ಪ್ರಕಾರ ಯಾವ್ದು ಗೊತ್ತಿಲ್ಲ, ನನ್ನ ಪ್ರಕಾರ ಮಾತ್ರ ಇದೇ ಬೆಸ್ಟ್. ನಿಮ್ಮ ಅನುಭವ ಪ್ರಕಾರ ಇದನ್ನ ಹಾಕಿದ್ರೆ ಚೆನ್ನಾಗಿ ಖರ್ಚು ಕಮ್ಮಿ, ನನಗೆ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್. ರೇಟ್ ಎಲ್ಲ ಏನ್ ರೇಟ್ ಸಿಗ್ತದೆ ಸರ್? ಸರ್ ಅವರೇಜ್ ನನಗೆ ಒಂದು 75-80 ರೂಪಾಯಿ ಅವರೇಜ್ ಮಂತ್ಲಿ. ನೀವು ಮಂತ್ಲಿ ಲೆಕ್ಕ ಹಾಕೋದಾದ್ರೆ ಮಂತ್ಲಿ 75-80 ರೂಪಾಯಿ ಒಂದು ಕೆಜಿ ಅವರೇಜ್ ಸಿಗುತ್ತೆ. ಅವರೇಜ್ ರೇಟ್ ಸಿಗ್ತದೆ. ಒಟ್ಟು ನಿಮ್ಗೆ ಒಂದು ತಿಂಗಳ ಪೂರ್ತಿ ಖರ್ಚು ಮತ್ತೆ ಲಾಭ ಟೋಟಲ್ ಎಷ್ಟು ಬರುತ್ತೆ? ಅದ್ರಾಗ ಎಷ್ಟು ಖರ್ಚು ಹೋಗಿ ಎಷ್ಟು? ಸರ್ ಇದು ಖರ್ಚಲ್ಲಿ ನನ್ನ ಪ್ರಕಾರ ಒಂದು 6,000 ರೂಪಾಯಿ ಔಷಧಿ ಪ್ಲಸ್ ಗೊಬ್ಬರ ಬರುತ್ತೆ. ನಾನು ಯಾಕೆಂದ್ರೆ ಮಂತ್ಲಿ ಗೊಬ್ಬರ ಕೊಡ್ತೇನೆ. ಮಂತ್ಲಿ ಒಂದು ಟೈಮ್ ಗೊಬ್ಬರ ಕೊಡ್ತೀನಿ. ಲಾಭ ಎಷ್ಟು ಬರುತ್ತೆ ಸರ್? ಒಂದು 30,000 ರೂಪಾಯಿ ಬಂತು ಅಂದ್ರೂ ಕೂಡ ಅವರೇಜ್ ಒಂದು 30,000 ಸಿಗುತ್ತೆ. ಮಂತ್ಲಿ 30,000 ಸಿಕ್ತು ಅಂದ್ರೆ ಒಂದು 5,000-6,000 ಖರ್ಚು ಬಂತು ಪಕ್ಕ. ನಿಮಗೆ ಹೇಳಕ ಒಂದು 25,000 ರೂಪಾಯಿ 25,000 ರೂಪಾಯಿವರೆಗೂ ನಿಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಒಬ್ಬ ಎಂಪ್ಲಾಯ್ ತಗೊಂಡ ಒಬ್ಬ ಎಂಪ್ಲಾಯ್ ಏನು ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿ ಬೆಳಗ್ಗೆ 6 to ಮಾರ್ನಿಂಗ್ ಕೆಲಸ ಮಾಡಿ 15-20 ಸಾವಿರ ತಗೊಂಡು ಅವ್ರು ಹೇಳ್ದಂಗೆ ಕೇಳೋದಕ್ಕಿಂತ ನಿಮಗೆ ಇದು ಒಂಥರ ಸ್ವಂತ ದುಡಿಮೆ ಅಷ್ಟೇ. ಇನ್ನೊಂದೇನಾಗಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ಡ್ಯೂಟಿ ಹೋಗೋರು ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದು ಹೇಳ್ಬೇಕು. ಡ್ಯೂಟಿ ಹೋಗೋದು 9 ಗಂಟೆಗೆ ಆಗಿರ್ತಾರೆ. 9 ಗಂಟೆಗೆ ಲಾಗಿನ್ ಆದ್ರು ಅಂದ್ರೆ ಲಾಗೌಟ್ ಆಗೋದು ಸಾಯಂಕಾಲ 5 ಗಂಟೆಗೆ. 12 hours ಡ್ಯೂಟಿ ಮಾಡ್ತಾರೆ. ಸಿಗೋದು ಅವ್ರಿಗೆ 20,000. ನಾನು ಡೈಲಿ ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಊರಿಗೆ. 6:15 6:30 ಹೊಲದಲ್ಲಿ ಇರ್ತೀನಿ. 9 ಗಂಟೆಗೆ ಊರಿಯೋದಾಗಿರುತ್ತೆ ನಂದು ಆರ್ಡರ್. ನೀವು ಒಬ್ಬರೇ ಮಾಡ್ತೀರಾ? ಇಲ್ಲ, ಅಪ್ಪಾಜಿ ನಾನು, ಇಲ್ಲ ಅಣ್ಣ ನಾನು ಬರ್ತೀನಿ. ನಮ್ಮ ಮನೆ ಲೇಬರ್ಸ್ ಮೇಲೆ ಡಿಪೆಂಡ್. ನೀವೇ ಮಾಡ್ತಾರ? ಮನೆಯವರೇ ಎಲ್ಲ ಗೊಬ್ಬರ ಹಾಕೋದಾಗಿರ್ಬೋದು, ಸ್ಪ್ರೇ ಮಾಡೋದಾಗಿರ್ಬೋದು, ಎಲ್ಲ ಕೂಡ ನಾವು ಮನೆಯವರೇ ಮಾಡೋದು. ಹೂವೆಲ್ಲ ಪಿಕಿಂಗ್ ಮಾಡಕ್ಕೆ ಎಲ್ಲ ನಾವೇ ಮಾಡೋದು. ನೀವೇ ಮಾಡೋದು? ಅದಕ್ಕೂ ಲೇಬರ್? ಯಾರು ಲೇಬರ್ ಫ್ರೀ ಮೇಂಟೆನೆನ್ಸ್ ಇದು.
ಈಗ ಫಾರ್ ಎಕ್ಸಾಂಪಲ್ ತರಕಾರಿ ಹಾಕಿದ್ರು ಕೂಡ ಲೇಬರ್ ಬೇಕೇ ಬೇಕು. ಬೇಕು. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಲೇಬರ್ ಇಲ್ದಂಗೆ ಏನು ಮಾಡೋದಕ್ಕೆ ಆಗಲ್ಲ, but ಬೇಕು. ಲೇಬರ್ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಆಗಿದೆ ಈಗ ಪ್ರೆಸೆಂಟ್ 2-3 ಇಯರ್ಸ್ ಇಂದ. ಈ ಕಳೆ ಎಲ್ಲ ಅಂತಂದ್ರೆ ಈಗ ಅದಕ್ಕೇನಾರ ಕಳೆನಾಶಕ ಸ್ಪ್ರೇ ಮಾಡ್ತೀರಾ ಅಥವಾ ಏನು? ಸರ್ ಈಗ ಇದಕ್ಕೆ ಇದನ್ನ ನೀವು ಕೇಳಿ ಚೆನ್ನಾಗಾಯ್ತು. ಬರೀ ಈಗ ಫಸ್ಟಿಗೆಲ್ಲ ನಾನು ಕಳೆನಾಶಕ ಯೂಸ್ ಮಾಡ್ತಾ ಇದ್ದೆ. ಈಗ ಏನಾಗ್ತಾ ಇದೆ ಅಂದ್ರೆ ಬಡ್ಡಿಂಗ್ ಅಲ್ಲಿ ನನಗೆ ಚಿಗುರು ಬರ್ತಾ ಇದೆ. ಬಡ್ಡಿಯಿಂದಲೂ ಚಿಗುರು ಬರ್ತಾ ಇದೆ. ಹಾ, ಇಲ್ಲಿದೆ ನೋಡ್ರಿ. ಇದು ಬಂದ್ರೆ ಇಲ್ಲಿ ಕೆಳಗಿಂದ ಇಲ್ಲಿದೆ ನೋಡ್ರಿ. ಹೌದು, ಪೂರ್ತಿ ಕೆಳಗಿಂದ ಚಿಗುರು ಬರ್ತದೆ. ಹಾ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾರು ನಾನು ಕಳೆನಾಶಕ ಹೊಡೆದಿದ್ದೆ ಅಂದ್ರೆ ಚಿಗುರು ಹೋಗ್ತಾ ಇತ್ತು. ಹಂಗಾಗಿ ನಾನೇ ಕ್ಲೀನ್ ಮಾಡ್ಬೇಕು. ಕಳೆ ಎಲ್ಲ ನೀವು ಕೈಲಿಂದ ಕೀಳೋದು ಅಲ್ಲಿ ಬೇಕಾದ್ರೆ ಕೇಳ್ತಾ ಇದ್ದೇನೆ, ಬೇಕಾದ್ರೆ ತೋರಿಸ್ತೀನಿ ಬರ್ರಿ. ಇನ್ನೇ ಮಾಡೋ ಕೆಲಸ ಈಗ ಮಾಡಿದ್ರಲ್ಲಿ ಅದು ಒಂದು ಡೈಲಿ ಹೂ ಹರಿಯೋದಾದ್ಮೇಲೆ ಅದನ್ನ ಇಲ್ಲಿ ಕೇಳ್ತಾ ಇದ್ದೀನಿ. ಹೆಚ್ಚಿಗೆ ಎಲ್ಲಿ ಹುಲ್ಲು ಇರುತ್ತೋ ಅದು ಕಿತ್ತಾಕ್ತಾ ಇರೋದು. ಈ ಥರ ಕ್ಲೀನ್ ಮಾಡಿದ್ರೆ ಇದು ಬೀದಿಲಿ ಇರೋದ್ರ ಅಲ್ಲದೆ ಅದು ಈಗ ಯಾವ ಥರ ಇದನ್ನ ಕಳೆನಾಶಕ ಹೊಡಿತೀವಿ. ಇದಷ್ಟೇ ಕಳೆನಾಶಕ ಹೊಡೆಯೋದು. ಪೂರ್ತಿ ಗಿಡದ ಬಡ್ಡೆಗೆ ಮಾತ್ರ ಕೈಯಿಂದ ಕೀಳೋದು. ಗಿಡದಿಂದ 2 ಅಡಿ ಬಿಟ್ಟು ಆ ಕಡೆ ಗಿಡದಿಂದ ಇಲ್ಲಿ ಏನಿದೆಯಲ್ಲ 2 ಅಡಿ ಬಿಟ್ಟು ಈ ಕಡೆಗೆ 2 ಅಡಿ, ಆ ಕಡೆಗೆ 2 ಅಡಿ ನಾನು ಕ್ಲೀನಾಗಿ ನಾನೇ ಕೈಯಾಗಿ ಬಿಡ್ತೀನಿ. ಲೇಬರ್ನ ಹಚ್ಚಲ್ಲ ಅದನ್ನ. ಇದನ್ನ ನಾನು ಬೀದಿನ ಕಳೆನಾಶಕ ಹೊಡ್ಕೊಂಡು ಮೇಂಟೈನ್ ಮಾಡಿ. ನೋಡಿದ್ರಲ್ಲ ನಮ್ಮ ರೈತರ ರಾಜೇಶ್ ಅವರು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ದಂಗೆ ಅವರೇ ಒಂದು ಸ್ವಾಭಿಮಾನದಿಂದ ಒಂದು ಸ್ವಂತ ಜಮೀನಲ್ಲಿ. ಎಲ್ಲದಕ್ಕೂ ನೀರು ಬೇಕು. ಪ್ರತಿಯೊಂದರಲ್ಲೂ ಸಮಸ್ಯೆಗಳು ಕಷ್ಟಗಳು ಇದ್ದಾವೆ. ಬಟ್ ನಮ್ಮದೇ ಸ್ವಂತ ಕೆಲಸ ಇದ್ದರೆ ನಮಗೆ ಇಷ್ಟ ಬಂದಾಗ ಮಾಡ್ಕೊಂಡು ನಾವು ಇರೋದು ಒಳ್ಳೆಯದು.